ಅಂಕಲ್, ಈ ಗೋಬಿ ಅಂಗಡಿ ಶುರುವಾಗಿ ಎಷ್ಟು ವರ್ಷ ಆಯ್ತು? ಯೂಟ್ಯೂಬರಾ? ಒಂದ್ ನಿಮಿಷ. ನನ್ನ ಹೆಸರು ಗೋಪಾಲ ಅಂತ. ನಾನು 15 ವರ್ಷದಿಂದ ಗೋಬಿ ಹಾಕ್ತಾ ಇದ್ದೀನಿ. ಆದ್ರೆ ಈ ಗೋಬಿ ಅಂಗಡಿ ಶುರುವಾಗಿ 75 ವರ್ಷ ಆಯ್ತು. ನಮ್ಮ ತಾತ ಇಲ್ಲಿ ಗೋಬಿ ಹಾಕ್ತಾ ಇದ್ರು. ಅವಾಗಿಂದ ನಮ್ ಗೋಬಿ ಅಂದ್ರೆ ಎಲ್ರಿಗೂ ಇಷ್ಟ. ನಮ್ಮ ಗೋಬಿ ಅಂದ್ರೆ ಇಡೀ ಲೆಗ್ಗೆರಲ್ಲೇ ವರ್ಲ್ಡ್ ಫೇಮಸ್. ನಮ್ ಗೋಬಿ ಅಂದ್ರೆ ನಮ್ಮ ಡಿ ಬಾಸ್ ದರ್ಶನ್ ಅವ್ರಿಗೆ ತುಂಬಾ ಇಷ್ಟ. ಅವ್ರು ಯಾವಾಗ್ಲೂ ಬರ್ತಾ ಇರ್ತಾರೆ. ಅಲ್ಲಿ ಗ್ರೌಂಡ್ ಇದೆಯಲ್ಲ, ಅಲ್ಲಿ ಬಂದಾಗೆಲ್ಲ ಅಲ್ಲೇ ಕುತ್ಕೊಂಡು ತಿನ್ನೋದು. ಆಮೇಲೆ ಸಲ್ಮಾನ್ ಖಾನ್ ಕೂಡ ಬಾಂಬೆಯಿಂದ ಇಲ್ಲಿ ಪಾರ್ಸಲ್ ತಗೊಂಡ್ ಹೋಗ್ತಾರೆ. ಅವರು ನಮ್ ಗೋಬಿ ತಿಂದ ಮೇಲೆ ಅವ್ರಿಗೆ ಏನೋ 6 ಪ್ಯಾಕ್ ಎಲ್ಲ ಬಂದಿದ್ದು. ನಾವು 93 ವೆರೈಟಿ ಗೋಬಿ ಮಾಡ್ತೀವಿ. ಕ್ಯಾರೆಟ್ ಗೋಬಿ, ಈ ಗೋಡಂಬಿ ಗೋಬಿ, ಈ ಜಾಮೂನ್ ಗೋಬಿ, ಮತ್ತೆ ಸ್ಟಿಂಗ್ ಜ್ಯೂಸ್ ಬರುತ್ತಲ್ಲ, ಅವೆಲ್ಲ ಹಾಕ್ಬಿಟ್ಟು ನಾವು ಗೋಬಿ ಮಾಡ್ತೀವಿ. ಆಮೇಲೆ ಈ ಜಿಮ್ ಗೆಲ್ಲ ಹೋಯ್ತಾರಲ್ಲ, ಅವ್ರಿಗೆ ಅಂತಾನೆ ಈ ಪ್ರೋಟೀನ್ ಪೌಡರ್ ಎಲ್ಲ ಹಾಕ್ಬಿಟ್ಟು ಗೋಬಿ ಮಾಡ್ತಾ ಇದೀವಿ. ಅವರು ಜಿಮ್ ನ ಇದನ್ನ ತಿನ್ಕೊಂಡು ಜಿಮ್ ಗೆ ಹೋಗ್ಬೋದು. ಆಮೇಲೆ ನಮ್ ಗೋಬಿಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಯಾರೆಲ್ಲ ಏನದು ಕೂದಲು ಉದುರ್ತಾ ಇರುತ್ತೆ, ಮುಖದ ಮೇಲೆ ಗುಳ್ಳೆ ಆಗುತ್ತೆ, ಆಮೇಲೆ ಸಣ್ಣ ಆಗ್ಬೇಕು, ದಪ್ಪ ಆಗ್ಬೇಕು, ನಮ್ ಗೋಬಿನ ತಿಂದ್ರೆ ಅವೆಲ್ಲ ಸರಿ ಆಗುತ್ತೆ. ನಾವೆಲ್ಲ ಮಸಾಲೆ ಕೂಡ ನಾವು ಮನೇಲೆ ಮಾಡ್ಕೊಳ್ಳೋದು. ಈ ಏನದು ಇದು ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಎಲ್ಲ ನಮ್ಮ ಮನೆ ಗಿಡದಲ್ಲೇ ಪಾಟಲ್ಲೇ ಬೆಳೆಯೋದಿಲ್ಲ. ನಾವು ಎಲ್ಲ ಹೋಮ್ ಮೇಡ್. ಇದಿರೋದು ಲೆಗ್ಗೆರೆಯಲ್ಲಿ. ನೀವು ಲೆಗ್ಗೆರೆಗೆ ಬಂದ್ಬಿಟ್ಟು ಗೋಪಾಲಪ್ಪನ್ ಗೋಬಿ ಸೆಂಟರ್ ಅಂತ ಕೇಳಿದ್ರೆ ಯಾರು ತೋರ್ಸ್ಕೊಟ್ಬಿಡ್ತಾರೆ. ಬರ್ತಾ ನಂಗೊಂದ್ ಪ್ಲೇಟ್ ಪಾರ್ಸಲ್ ತಗೋಬ ಅಂತ ಕೂಡ ಹೇಳ್ತಾರೆ. ಆಮೇಲೆ ನಿಮ್ ವಿಡಿಯೋ ನೋಡ್ಕೊಂಡು ಯಾರೆಲ್ಲ ಬರ್ತಾರೆ ಅವ್ರಿಗೆಲ್ಲ ಒಂದ್ ಗೋಬಿ ತಗೊಂಡ್ರೆ 2 ಡ್ರೈ ಗೋಬಿ ಫ್ರೀ ಕೊಡ್ತೀವಿ. ಈಗಿನ ಕಾಲದಲ್ಲಿ ಯಾರು ಕೊಡ್ತಾರೆ ಹೇಳಿ? ಅವೆಲ್ಲ ಕೊಡಕ್ ಹೋಗಲ್ಲ. ಅಂಕಲ್, ಸ್ವಲ್ಪ ಈರುಳ್ಳಿ ಹಾಕಿ. ಅಣ್ಣ ಮುಗಿತಲ್ಲ ಅಣ್ಣ? ಕಟ್ ಮಾಡೋಣ. ತಗೊಂಡಿರೋ 1 ಪ್ಲೇಟ್ ಗೋಬಿಗೆ ಎಷ್ಟು ಈರುಳ್ಳಿ ಕೇಳ್ತೀಯಾ ಅಣ್ಣ? ಕಟ್ ಮಾಡೋಣ, ಕಟ್ ಮಾಡು.